ಹಾಯ್ ಫ್ರೆಂಡ್ಸ್, ಐರಾ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾವು ಹೋಮ್ ಮೇಡ್ ಬೇಬಿ ಸ್ಯಾರ್ಲ್ಯಾಕ್ ಪೌಡ್ರನ್ನು ಮಾಡ್ತಾ ಇದ್ದೀವಿ. ಬೇಬಿ ಸ್ಯಾರ್ಲ್ಯಾಕ್ ಪೌಡ್ರ್ ಮಾಡಲು ಬೇಕಾಗುವ ಏನೇನು ಐಟಮ್ಸ್ ಬೇಕನ್ನು ಹೇಳ್ತೀನಿ ಬನ್ನಿ. ನೋಡಿ, ಇವಾಗ ನಮ್ಮ ಮೊದಲೇದಾಗಿ ಒಂದು ಸ್ವಲ್ಪ ಮಕ್ಕಣ್ಣ ತೊಗೊತಿದ್ದೀನಿ, ಮತ್ತು ಕಾಜು ಒಂದು ಸ್ವಲ್ಪ ತೊಗೊಂಡಿದ್ದೀನಿ ನೋಡ್ತಾ ಇರ್ಬೋದು, ಮತ್ತು ಕುಂಬಳಕಾಯಿ ಬೀಜವನ್ನು ಸ್ವಲ್ಪ ತೊಗೊಂಡಿದ್ದೀನಿ, ಬಾದಾಮ್ ಸ್ವಲ್ಪ ತೊಗೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು, ಮತ್ತು ಒಂದು ಕಪ್ಪಷ್ಟು ಒಣ ಚುಮ್ಮರಿಯನ್ನು ತೊಗೊಂಡಿದ್ದೀನಿ ನೋಡಿ, ಚುರುಮುರಿ, ಮತ್ತು ಒಂದು ಕಪ್ಪಷ್ಟು ಅವಲಕ್ಕಿ ಹಣ್ಣು ತೊಗೊಂಡಿದ್ದೀನಿ. ಇವಾಗ ಇದಿಷ್ಟನ್ನು ಹೇಗೆ ಮಾಡೋದು ಅಂತ ಹೇಳ್ತೀನಿ ಬನ್ನಿ. ಡ್ರೈ ಫ್ರೂಟ್ಸ್ ಬೇಬಿ ಸ್ಯಾರ್ಲ್ಯಾಕಿಗೆ ಬೇಕಾಗುತ್ತದೆ. ಇವಾಗ ಹೇಗೆ ಮಾಡೋದು ಅಂತ ಹೇಳ್ತೀನಿ ಬನ್ನಿ. ನೋಡಿ, ಸ್ವಲ್ಪ ನಾನು ಇವಾಗ ಒಂದು ಪ್ಯಾನ್ಗೆ ಮಕ್ಕಣ್ಣವನ್ನು ಹಾಕ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು. ಅದು ಮಕ್ಕಳನ್ನ ಸ್ವಲ್ಪ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಈ ಥರ ಸ್ವಲ್ಪ ಬ್ರೌನಾಗಿ ಬರಬೇಕು. ಅದು ಎಷ್ಟು ಬಿಸಿ ಮಾಡ್ಕೊತೀವಲ್ಲ ಮಕ್ಕಳನ್ನ, ಅಷ್ಟು ಚೆನ್ನಾಗಿ ಪೌಡ್ರ್ ಆಗುತ್ತೆ. ಇಲ್ಲಾಂದರೆ ಎಲ್ಲ ಹಂಗೆ ಉಳಿದ್ಬಿಡುತ್ತೆ ಮಿಕ್ಸರಲ್ಲಿ ಜಾರಲ್ಲಿ. ನೋಡಿ, ಈ ಥರ ಮಿಕ್ಸ್ ಮಾಡಬೇಕು ನೋಡಿ. ಯಾವ ಥರ ನಾವು ಮಿಕ್ಸ್ ಮಾಡಿ ಅದೆಲ್ಲ ಎಷ್ಟು ಬಿಸಿ ಮಾಡಿ ನೋಡಿ, ಈ ಥರ ಪುಡಿ ಥರ ಆಗಬೇಕು. ಅದು ನಾವು ಕೈಯಲ್ಲಿ ಮುರಿದಾಗ ಪುಡಿ ಆಗಬೇಕು ಅದು. ಇವಾಗ ನಾನು ಒಂದು ಕಪ್ಪಷ್ಟು ಶೇಂಗಾವನ್ನು ತೊಗೊತಾ ಇದ್ದೀನಿ. ಶೇಂಗಾ ವೀಡಿಯೋಲ್ಲಿ ತೋರ್ಸೋಕ್ಕಾಗಲಿಲ್ಲ, ಅದಕ್ಕೆ ಇವಾಗ ತೋರಿಸ್ತಾ ಇದ್ದೀನಿ. ಇವಾಗ ಒಂದು ಕಪ್ಪಷ್ಟು ಶೇಂಗಾವನ್ನು ಹಾಕ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು. ಆ ಮಕ್ಕಳನ್ನ ಫುಲ್ ಬಿಸಿ ಆದ ನಂತರ ಕೈಯಲ್ಲಿ ಮುರಿದಾಗ ಅವಾಗೆಲ್ಲ ಪುಡಿ ಆಗಬೇಕು. ಆ ಥರ ಬಿಸಿ ಮಾಡ್ಕೊಳ್ಳಿ ಮಕ್ಕಳನ್ನ. ಆ ನಂತರ ಶೇಂಗಾವನ್ನು ಹಾಕೋಣ ನಂತರ ಇವಾಗ ಅವಲಕ್ಕಿ ಹಾಕ್ಕೊಂಡಿದ್ದೀನಿ. ಇವಾಗ ಚುರುಮುರಿಯನ್ನು ಹಾಕ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು. ಇವಾಗ ಸ್ವಲ್ಪ ಮಿಕ್ಸ್ ಮಾಡೋಣ. ಅದೆಲ್ಲ ಸ್ವಲ್ಪ ಬಿಸಿ ಆದ ನಂತರ ನಾನು ಸ್ವಲ್ಪ ಸಣ್ಣದೇ ಕಡಾಯಿ ತೊಗೊಂಡಿದ್ದೀನಿ, ಅದನ್ನೆಲ್ಲ ನೋಡ್ತಾ ಇರ್ಬೋದು. ಇವಾಗ ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ. ನಾವು ಎಷ್ಟು ಚೆನ್ನಾಗಿ ಬಿಸಿ ಮಾಡ್ಕೊತೀವಲ್ಲ ಅಷ್ಟು ಚೆನ್ನಾಗಿ ಪೌಡ್ರು ಆಗುತ್ತೆ. ಮತ್ತು ಅದಕ್ಕೆ ಕೆಸರು ಬೇಕಾದರೆ ಕೆಸರು ಹಾಕ್ಕೋಬೋದು, ಅದನ್ನು ಕೆಸರು ಹಾಕ್ಕೊಂಡಿಲ್ಲ. ಅಷ್ಟಾಗಿ ಸಿಂಪಲ್ಲಾಗಿ ಮಾಡ್ಕೊತಾ ಇದ್ದೀನಿ ಸ್ಯಾರ್ಲ್ಯಾಕು ನೋಡ್ತಾ ಇರ್ಬೋದು. ನಾವು ಎಷ್ಟು ನೋಡಿ, ಇವಾಗ ಹಿಂಗೆ ಮಿಕ್ಸ್ ಮಾಡ್ತಾ ಇದ್ದೀನಲ್ಲ, ಎಲ್ಲ ಬಿಸಿ ಆಗಬೇಕು. ಅದೆಲ್ಲ ಬಿಸಿ ಆದ ನಂತರ ಇದಾಗುತ್ತೆ ನೋಡ್ತಾ ಇರ್ಬೋದು. ಎಲ್ಲ ಬಿಸಿಯಾಗಿದೆ ಇವಾಗ ನೋಡಿ. ಈ ಥರ ಎಲ್ಲ ಬಿಸಿ ಆದ ನಂತರ ಇವಾಗ ನಾನು ಇದನ್ನ ಸೈಡಿಗೆ ತೆಗೆದಿಟ್ಕೊತೀನಿ. ಇವಾಗ ಪ್ಯಾನ್ ತೊಗೊತೀನಿ ನೋಡಿ. ಕಾಜು ಹಾಕ್ಕೊತಾ ಇದ್ದೀನಿ. ಇವಾಗ ಕಾಜು ಹಾಕೊಂಡ ನಂತರ ಇವಾಗ ಇನ್ನೊಂದು ಸ್ವಲ್ಪ ಬಾದಾಮ್ ಹಾಕ್ಕೊತಾ ಇದ್ದೀನಿ, ಮತ್ತು ಕುಂಬಳಕಾಯಿ ಬೀಜವನ್ನು ಹಾಕ್ಕೊತಾ ಇದ್ದೀನಿ. ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು, ಅದು ಬ್ರೌನ್ ಆಗಿ ಬಿಸಿ ಆಗ್ತಾಯಿದೆ. ಸ್ವಲ್ಪ ಬ್ರೌನ್ ಆದ ನಂತರ ಎತ್ತಿಟ್ಕೊಂಡ್ಬಿಡೋಣ. ನೋಡ್ತಾ ಇರ್ಬೋದು ಬಿಸಿ ನೋಡಿ. ಈ ಥರ ಬಿಸಿ ಮಾಡ್ಕೊಂಡ ನಂತರ ನೋಡ್ತಾ ಇರ್ಬೋದು, ನಾನು ಇನ್ನೂ ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ. ಅದು ಇನ್ನೂ ಬಿಸಿ ಆಗಿಲ್ಲ ನೋಡಿ. ಈ ಥರ ಬಿಸಿ ಮಾಡ್ಕೊತಾ ಇದ್ದೀನಿ. ಅದು ಸ್ವಲ್ಪ ಬ್ರೌನ್ ಆದ ನಂತರ ಇನ್ನೊಂದು ಸ್ವಲ್ಪ ಬ್ರೌನ್ ಆದ ನಂತರ ತೆಗೆದ್ಬಿಡೋಣ. ನೋಡ್ತಾ ಇರ್ಬೋದು ಎಲ್ಲ ಬಿಸಿಯಾಗಿದೆ. ಇವಾಗ ಅದನ್ನ ಎತ್ತಿಟ್ಕೊಳ್ಳೋಣ. ಒಂದು ದೊಡ್ಡ ಪ್ಲೇಟ್ ಒಳಗೆಲ್ಲ ಹಾಕೋಣ ನೋಡಿ. ಈ ಥರ ಅಲ್ಲೆಲ್ಲ ಗರಮ್ ಎಲ್ಲ ತಣ್ಣಗಾಗಬೇಕು. ಫುಲ್ ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು. ನೋಡ್ತಾ ಇರ್ಬೋದು ನೀವು, ನಾನು ಎಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಕ್ಕೆಲ್ಲ ತಣ್ಣಗೆ ಮಾಡ್ಕೊತಾ ಇದ್ದೀನಿ. ಅದನ್ನ ತಣ್ಣಗಾದ ನಂತರ ನೋಡ್ತಾ ಇರ್ಬೋದು ಎಲ್ಲ ತಣ್ಣಗಾಗಿದೆ. ಇವಾಗ ಮಿಕ್ಸರ್ ಜಾರಿಗೆ ಹಾಕ್ಕೊತಾ ಇದ್ದೀನಿ ನೋಡಿ. ಎಲ್ಲ ಮಿಕ್ಸರ್ ಜಾರಿಗೆ ಹಾಕ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ನೋಡಿ. ಎಲ್ಲ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಇವಾಗ ಚೆನ್ನಾಗಿದೆ ನೋಡ್ತಾ ಇರ್ಬೋದು. ಇವಾಗ ಅದನ್ನ ಸಣ್ಣಗೆ ತೊಗೊಂಡು ಎಲ್ಲ ನೀಟಾಗಿ ಸಾಣಿಸ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ಪುಡಿ ಮಾಡಿ ತೊಗೊಂಡ್ರೆ ಅಂದರೆ ಬೇಬಿಗೆ ತಿನ್ನೋಕ್ಕಾಗುತ್ತೆ. ನೋಡ್ಬೋದು, ನೀಟಾಗಿ ಸಾಣಿಸ್ಕೋಬೇಕು ನೋಡಿ. ನಾನು ಈ ಥರ ಸಾಣಿಸ್ಕೊತಿದ್ದೀನಲ್ಲ, ಆ ಥರ ಸಾಣಿಸ್ಕೋಬೇಕು. ಸಣ್ಣ ಫುಲ್ ಪುಡಿಯಾಗಿ, ತಳಗೆಲ್ಲ ಪುಡಿಯಾಗಿರುತ್ತೆ, ಮ್ಯಾಗೆಲ್ಲ ಒರಟಾಗಿರುತ್ತೆ ನೋಡಿ. ಈ ಥರ ಎಲ್ಲ ಸಣ್ಣಾಗಿ ರುಬ್ಬಿಟ್ಕೊಂಡಿದ್ದೀನಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೋಮ್ ಮೇಡ್ ಸ್ಯಾರ್ಲ್ಯಾಕ್ ಮಾಡೋದು ಹೀಗೆ, ನೀವು ಮನೆಯಲ್ಲಿ ಮಾಡಿ ಹೇಗಾಗಿದೆ ಅಂತ ಹೇಳಿ ಕಮೆಂಟ್